ಮತ್ತೊಂದು ವಿಚಾರ ಅಂತ ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಳಿ ಬಂದಿರುವಂತ ಮೂಡ ಹಗರಣ. ಇನ್ಫ್ಯಾಕ್ಟ್ ಈಗ ತಾನೇ ಕುಮಾರಸ್ವಾಮಿ ಅವರಿಗೆ ಮೂಗ್ನಲ್ಲಿ ರಕ್ತ ಬಂತು ಅಂತ ನಾವು ಆ ಸಂದರ್ಭದಲ್ಲಿ ಮೈತ್ರಿ ನಾಯಕರುಗಳು ಒಂದು ಸಭೆ ಮಾಡಿ ಹೊರ ಬರ್ತಾ ಇದ್ದಿದ್ವಿ ಮೂಡ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಗೆ ಮುಂದಿನ ಹೋರಾಟ ಅಂತ ಹೇಳಿ. ಈಗ ಏನ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ಪಾದಯಾತ್ರೆ ಮಾಡುವಂಥದ್ದು ಖಚಿತ ಆಗಿದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡ ಹಗರಣದ ಅಸ್ತ್ರವನ್ನ ಬ್ರಹ್ಮಾಸ್ತ್ರವನ್ನಾಗಿ ಬಳಸುವಂತ ನಿಟ್ಟಿನಲ್ಲಿ ಬಿಜೆಪಿ ಜೊತೆಗೆ ಜೆಡಿಎಸ್ ನಾಯಕರು ಜಂಟಿಯಾಗಿ ಬೆಂಗಳೂರಿನಿಂದ ಸೀದಾ ಮೈಸೂರು ತನಕ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಮುಖ್ಯವಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನ ಸೆಳೆಯುವಂತ ನಿಟ್ಟಿನ ತಮ್ಮ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಆಗಸ್ಟ್ 3ನೇ ತಾರೀಕಿನಂದು ಈ ಪಾದಯಾತ್ರೆ ಆರಂಭ ಆಗ್ತಾ ಇದ್ದು 7 ದಿನಗಳ ಕಾಲ ಸತತವಾಗಿ ಈ ಪಾದಯಾತ್ರೆ ಮುಖೇನವಾಗಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಅವ್ರು ಮಾಡಿರುವಂತಹ ಹಗರಣದ ಆರೋಪ ಇಟ್ಕೊಂಡು ಖಂಡಿಸೋ ಪ್ರಯತ್ನ ಆಗುತ್ತೆ. ಹಾಗೆ ಹಲವು ಕೇಂದ್ರ ಮಟ್ಟದ ನಾಯಕರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಮೈತ್ರಿ ನಾಯಕರುಗಳ ಈ ಪಾದಯಾತ್ರೆಗೆ ಸಂಬಂಧಪಟ್ಟಾಗಿನ ಸ್ಟ್ರಾಟಜಿ ಏನೇನಂತ ಹೆಣೆಯಲಾಗಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಪರಿಶಿಷ್ಟ ಜಾತಿಗೆ ಯಾರು ಮಾಡಿದ್ದಾರೆ? 39,000 ಕೋಟಿ ಕೊಟ್ಟಿದ್ದೀನಿ. ಆ 39,000 ಕೋಟಿಲಿ ಹಿಂಗೆ ಹೋಗಿರೋದು. ಆದ್ರೆ ಇದು ದಲಿತ ವಿರೋಧಿ ಅಂತ ಹೇಳಿ ಸ್ಪಷ್ಟವಾಗಿ ಆಗಿದೆ. ಒಬ್ಬ ಉಪಮುಖ್ಯಮಂತ್ರಿ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆ ಅವ್ರು ತಮ್ಮ ಅವಧಿಯಲ್ಲೆಲ್ಲ ಏನೇನಾಗಿದಾವ ನೋಡ್ಕೊಳ್ಳಿ. ಬೇರೆಯವ್ರ ಮೇಲೆ ಕಲ್ಲು ಹೊಡೆಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೆ ಇದ್ದಾರೆ ಅಂತ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಪಾದಯಾತ್ರೆ ಪಾದಯಾತ್ರೆ ಒಂದು ಪಾದಯಾತ್ರೆ ಅದೆಷ್ಟೋ ರಾಜಕಾರಣಿಗಳ ವರ್ಚಸ್ಸನ್ನೇ ಬದಲಿಸಿದೆ, ಅದೆಷ್ಟೋ ನಾಯಕರ ಶಕ್ತಿ ಹೆಚ್ಚಿಸಿದೆ. ಪಾದಯಾತ್ರೆಯಿಂದಲೇ ಎದುರಾಳಿಗಳ ಎದೆಯಲ್ಲೂ ನಡುಕವನ್ನೇ ಹುಟ್ಟಿಸಿರೋ ಉದಾಹರಣೆಯು ನಮ್ಮ ಮುಂದಿದೆ. ಇದೀಗ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಕೇಸರಿ ಪಡೆ ಮತ್ತೊಂದು ಸಮರಕ್ಕೆ ಸಜ್ಜಾಗಿದೆ. ಮೂಡ ಹಗರಣ ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡೋಕೆ ಮುಂದಾಗಿದ್ದಾರೆ. ಪಾದಯಾತ್ರೆಯ ಸಮರಕ್ಕೆ ಬಿಜೆಪಿ ಜೆಡಿಎಸ್ ಪೂರ್ವಭಾವಿ ಸಭೆ. ಪಾದಯಾತ್ರೆ ರೂಪುರೇಷೆ ಕುರಿತು ನಾಯಕರ ಸಮಾಲೋಚನೆ. ಮೂಡ ಹಗರಣದಲ್ಲಿ ಪಾದಯಾತ್ರೆಯ ಸಮರ ಸಾರಿರೋ ಕೇಸರಿ ದಳಪತಿ ನಾಯಕರ ಸಮಾಗಮವೇ ಆಗಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈಸೂರು ಪಾದಯಾತ್ರೆಯ ಪೂರ್ವಭಾವಿ ಸಭೆ ಮಾಡಿದ್ರು. ಸಭೆಯಲ್ಲಿ ಪಾದಯಾತ್ರೆಯ ರೂಪುರೇಷೆಯ ಕುರಿತು ಸಮಾಲೋಚನೆ ಮಾಡಲಾಯಿತು. ಪಾದಯಾತ್ರೆ ಹೊರಡುವ ದಿನಾಂಕವನ್ನು ಘೋಷಣೆ ಮಾಡಲಾಯಿತು. ಮುಂದಿನ ಶನಿವಾರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಕನಿಷ್ಠ 7 ದಿನಗಳು ಬೇಕಾಗ್ತದೆ. ಹಾಗಾಗಿ ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಸನ್ಮಾನ್ಯ BS ಯಡಿಯೂರಪ್ಪನವರು, ಹಿರಿಯ ನಾಯಕರು, ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ, ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಮತ್ತೆ 10ನೇ ತಾರೀಕು ಶನಿವಾರ, 3ನೇ ತಾರೀಕು ಶನಿವಾರ ನಾವು ಪ್ರಾರಂಭ ಮಾಡೋರಿದ್ದೇವೆ. 10ನೇ ತಾರೀಕು ಶನಿವಾರ ಅದು ಸಮಾರೋಪ. ಅವತ್ತು ನಮ್ಮ ಕೇಂದ್ರದಿಂದ ರಾಷ್ಟ್ರೀಯ ನಾಯಕರುಗಳು ಕೂಡ ಬರೋರಿದ್ದಾರೆ. ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಗೆ ಸಿದ್ಧರಿದ್ದೇವೆ. ಗೋಕಾಕ್ನಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಇತ ಮೈತ್ರಿ ಸರ್ಕಾರವನ್ನ ಕೆಡವಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ದ ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಕೂಡ ಪಾದಯಾತ್ರೆ ಸಮರ ಸಾರಿದ್ದಾರೆ. ನಾವು ಕೂಡ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡೋಕೆ ಸಿದ್ಧರಿದ್ದೇವೆ ಎಂದಿದ್ದಾರೆ. ಪಾದಯಾತ್ರೆ ಮಾಡೋಕೆ ಹೈಕಮಾಂಡ್ ಅನುಮತಿ ಕೇಳಿದ್ದೇವೆ ಅಂದಿದ್ದಾರೆ. ಬರೇ ನಾವು ಸ್ವತಂತ್ರ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡಬೇಕು, ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಂಡು ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ನಾನು ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು ಯತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು, ಕೆಲವು ಹಿರಿಯರು ಶಾಸಕ, ಕೆಲವೊಂದು ಹೆಸರು ಹೇಳೋದು ನನ್ನ ಹೆಸರು ಹೇಳಕ್ಕೆ ಹೇಳಿದ್ದಾನೆ. ಯತ್ನಾಳ್ ಬಸವನಗೌಡ, ಯತ್ನಾಳ್ ಇಬ್ಬರು ಕೂಡಿ ಕೂಡಲ ಸಂಗಮದ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಮುಂದಿನದಲ್ಲಿ ಯೋಜನೆ. ಇನ್ನು ಪಾದಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿರೋ ಕುಮಾರಸ್ವಾಮಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೀವಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಯಾವ ಭಂಡ ಧೈರ್ಯದಲ್ಲಿದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ರು. ಇದು ಕಾನೂನಿನ ವ್ಯಾಪ್ತಿಯಲ್ಲೇ ಹೋರಾಟ ಮಾಡಬೇಕು. ನಾವು ರಾಜೀನಾಮೆ ಕೇಳಿದ್ರೆ ಕೊಟ್ಬಿಡ್ತಾರಾ?
ರಾಜೀನಾಮೆ ಕೇಳಿದ್ರೆ ಕೊಡ್ತಾರ? ಎಲ್ಲಿಂದ ಕೊಡ್ತಾರೆ? ಇಲ್ಲಿ ಹೋರಾಟ. ನಾವು ಜನಗಳಿಗೆ ತಪ್ಪು ತಿಳ್ಕೋಬೇಡಿ. ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಎಂಥದೋ ನಾನು ಅಹಿಂದ ವರ್ಗಗಳ ನಾಯಕ, ಹಿಂದುಳಿದ ವರ್ಗ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮುಗಿಸಕೊಟ್ರು ಅಂತ ಹೇಳಿ. ಪರಿಶಿಷ್ಟ ಜಾತಿಗೆ ಯಾರು ಮಾಡಿದ್ದಾರೆ? 39,000 ಕೋಟಿ ಕೊಟ್ಟಿದ್ದೀನಿ. ಯಾರು ಕೊಟ್ಟಿದ್ದಾರೆ 39,000 ಕೋಟಿ? ಆ 39,000 ಕೋಟಿಲಿ ಹಿಂಗೆ ಹೋಗಿರೋದು. 94 ಕೋಟಿ ನೀವೇ ಹೇಳ್ತಾ ಇದ್ದೀರಿ ಅಕ್ರಮ ಆಗಿರೋದು. ನಿಜ ಅಂತಿದ್ದೀರಿ ಅಕ್ರಮ ಆಗಿರೋದು. ನಿಜ ಅಂತ ಒಪ್ಕೊಂಡು ಯಾವ ಬಂಡ ಧೈರ್ಯದಲ್ಲಿ ನಡೀತದೆ? ನಿಮ್ಮ ಡೆಪ್ಟಿ CM ಹೇಳ್ತಾರೆ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಪದ ಬಳಸಿರೋದು ಒಬ್ಬ ಉಪಮುಖ್ಯಮಂತ್ರಿ. ಈ ಪ್ರಕರಣದಲ್ಲಿ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಧಿಕಾರಿಗಳು ಅಂತ ಹೇಳ್ತಾರೆ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಮಾತನಾಡ್ತಿದ್ದ ಬಿಜೆಪಿ ಶಾಸಕ ಯತ್ನಾಳ್ ಇದೀಗ ಸಿಎಂ ಸಿದ್ದರಾಮಯ್ಯ ದಲಿತ ವಿರೋಧಿ ಅಂದಿದ್ದಾರೆ. ದಲಿತರ ಹಣ ಹೊಡೆದಿರೋದು ಸ್ಪಷ್ಟ ಅಂದಿದ್ದಾರೆ. ಮತ್ತೆ ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4-5 ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಗರಣ. 187 ಕೋಟಿ ಬಡವರು ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗಿ ಹಾಕೋದು. ಆದರೆ ಇದು ದಲಿತ ವಿರೋಧಿ ಅಂತೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇವ್ರು ಏನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂತೇಳಿ ಸ್ಪಷ್ಟವಾಗಿ ದಾಖಲೆಯ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನು ಅದು 3 ಎಕರೆ 14 ಗುಂಟೆ. ಮೂಡ ಹಗರಣದಲ್ಲಿ ಬಿಜೆಪಿಯ ಪಾದಯಾತ್ರೆಯನ್ನ ಕಾಂಗ್ರೆಸ್ ನಾಯಕರು ಟೀಕಿಸಿದ್ದಾರೆ. ಪಾದಯಾತ್ರೆ ಮಾಡೋಕೆ ನೈತಿಕತೆ ಇಲ್ಲ, ಮೊದಲು ಬಿಜೆಪಿ ಕಾಲದಲ್ಲಿನ ಹಗರಣ ತನಿಖೆ ಆಗಲಿ ಎಂದು ಆಗ್ರಹಿಸಿದ್ದಾರೆ. ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆ ಅವ್ರು ತಮ್ಮ ಅವಧಿಯಲ್ಲೆಲ್ಲ ಏನೇನಾಗಿದಾವೆ ನೋಡ್ಕೊಳ್ಳಿ. ಎಲ್ಲಿ ಇದ್ರಾಗ ಯಾವುದು ನಿಮ್ಮ 40% ಭ್ರಷ್ಟಾಚಾರ. ಈಗ ಕೊರೋನಾದಲ್ಲಿ ಯತ್ನಾಳ್ ಅವರೇ ಹೇಳಿದರು 2,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂಥೇಳಿ ಎಲ್ರಿ. ಆಮೇಲೆ ವಿಜೇಂದ್ರ ಅವರು ಮತ್ತು ಅವರ ತಂದೆಯವರು ಯಡಿಯೂರಪ್ಪನವರು 10,000 ಕೋಟಿ ರೂಪಾಯಿ ಮಾರಿಷಸ್ನಲ್ಲಿ ಇಟ್ಟು ಬಂದಾರ ಅಂತ ಹೇಳಿದರು. ಯಾರು ಹೇಳಿದ್ರು? ಯತ್ನಾಳ್ ಅವರು ಹೇಳಿದರು. ನಮ್ಮ ಜಿಲ್ಲೆಯವರು ಯತ್ನಾಳ್ ಅವರು, ನಮ್ಮ ಬಿಜಾಪುರ ಜಿಲ್ಲೆಯವರು ಯೂಶಲಿ ಸುಳ್ಳು ಹೇಳಂಗಿಲ್ಲ ಏನ್ರಿ. ಹಾಗಾಗಿ ಅದು ಸತ್ಯ ಇರ್ಬೋದು ಅಂತ ನನಗನ್ನಿಸ್ತದೆ. ಅದಕ್ಕೆ ವಿಜೇಂದ್ರ ಮೊದಲಾದ್ರೆಲ್ಲನೂ ಆತ್ಮಾವಲೋಕನ ಮಾಡಿ ಆಮೇಲೆ ಪಾದಯಾತ್ರೆ ಮಾಡಲಿ. ಮೂಡ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ. ವಿಚಾರಣೆ ಆದ ನಂತರ ಹಾಲು ನೀರು ಎರಡೂ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ. ಆದ್ದರಿಂದ ಬೇರೆಯವ್ರ ಮೇಲೆ ಕಲ್ಲು ಹೊಡೆಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೆಯಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಪಾದಯಾತ್ರೆ ಮೂಲಕ ಕೌಂಟರ್ ಕೊಡೋಕೆ ಬಿಜೆಪಿ ಜೆಡಿಎಸ್ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಸಭೆ ಮಾಡುವ ಮೂಲಕ ಪಾದಯಾತ್ರೆಯ ರೂಪುರೇಷೆಯ ಬಗ್ಗೆ ಚರ್ಚೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.